ದೇವರ ಕೃಪೆಯಿಂದ ಸಭೆಯ ಎಲ್ಲ ಜನರ ಪ್ರಾರ್ಥನೆಯಿಂದ ನನಗೆ ಗೌರ್ಮೆಂಟ್ ಜಾಬ್ ಸಿಕ್ಕಿದೆ. ಆಮೇಲೆ ಏರ್ಫೋರ್ಸ್ನಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಸಿಕ್ಕಿದೆ. ದೇವರಿಗೆ ಕೊಟ್ಟಿದ್ದೇನೆ. ಅಲ್ಲೆಲೂಯಾ. ಮೊದಲನೇದಾಗಿ ದೇವರಿಗೆ ಕೋಟಿ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀನಿ. ಯಾಕಂದ್ರೆ ಇದು ನಮ್ದು ಏನೂ ಇಲ್ರಿ ಇದ್ರೊಳಗೆ. ನಾವು ಮಣ್ಣಿಗೆ ಧೂಳಿಗೆ ಸಮಾನರದೀವಿ. ಇಷ್ಟು ದೊಡ್ಡ ಕೃಪೆ ಆಗ್ಬೇಕಾದ್ರೆ ದೇವರ ಚಿತ್ತ, ಸಭೆಯವರೆಲ್ಲ ಪ್ರಾರ್ಥನೆ, ನಮ್ಮ ಸಭಾಪಾಲಕರ ಪ್ರಾರ್ಥನೆನ ಕಾರಣ ಐತಿ. ಬಹಳಷ್ಟು ಹೋರಾಟಗಳಲ್ಲಿ, ಬಹಳಷ್ಟು ತೊಂದರೆಗಳಲ್ಲಿ ಸಭೆದ ಮಕ್ಕಳು ಕೂಡ ನಮಗ್ ಬಹಳ ಸಹಾಯ ಮಾಡಿದಾರೆ. ಸಭಾಪಾಲಕರು ಕೂಡ ಸಹಾಯ ಮಾಡಿದ್ದಾರೆ. ಇಷ್ಟು ಕಲಪ್ ನಮ್ಮ ಮಕ್ಕಳು ಬೆಳಿಬೇಕಾದ್ರೆ ಸಭಾಪಾಲಕರು ನಮಗ್ ಬಹಳಷ್ಟು ಸಹಾಯ ಮಾಡಿದ್ರು. ಇವಾಗ ನನ್ನ ಮಗ ನೌಕರಿ ಸಿಕ್ಕ ನಂಬಲ್ಲ, ಏನೂ ಇಲ್ರಿ. ಅದ ನಾ ದೇವ್ರಿಗೆ ಮಾತ್ರ ಮಹಿಮೆ ಸಲ್ಲಿಸ್ತೇನೆ. ದೇವ್ರ ಮಾತ್ರ ಮಾಡಕ್ ಸಾಕು. ಕೇವಲ 20 ವಯಸ್ಸಿದ್ರಿ. ಇವನ್ಕಿಂತ ದೊಡ್ಡವ್ರು ಎಷ್ಟೋ ಹುಡುಗರು ಇನ್ನ ಕಲಿಯಾತಾರ. ಆದ್ರೂ ಕೂಡ ಅವ್ರಿಗೆ ಅದ್ ಸಿಕ್ಕಿಲ್ಲ. ಆದ್ರೆ ಇವಂಗ್ ಸಿಕ್ಕೈತಂದ್ರೆ ಅದ್ ನಮ್ದು ಏನೂ ಇಲ್ರಿ. ದೇವ್ರ ಚಿತ್ತ, ದೇವರ ಆಶೀರ್ವಾದ ನಮ್ ಜೀವಿತದಲ್ಲಿ ಆಗೇತ್ರಿ. ದೇವ್ರಿಗೆ ಕೋಟಿ ಧನ್ಯವಾದಗಳನ್ನ ಸಲ್ಲಿಸ್ತೇನ್ರಿ. ಮತ್ತೊಂದು ಸಾಕ್ಷಿ ಐತ್ರಿ. ನಮ್ಮ ಅಳಿಯಂದ್ರಿ ಸಭಾಪಾಲಕರು ಕೂಡ ಪ್ರಾರ್ಥನೆ ಮಾಡಿದಾರೆ. ಅವ್ರಿಗೆ ಒಂದು ಕೆಲಸ ಸಿಗ್ಲತ್ತ ಪ್ರಾರ್ಥನೆ ಮಾಡುವಾಗ ಸಿವಿಲ್ದಾಗ ಗೌರ್ಮೆಂಟ್ ಜಾಬ್ ಸಿಕ್ಕಿತ್ರಿ ಅವ್ರಿಗೆ. ಮತ್ ಕಳೆದ ವಾರದಲ್ಲಿ ಅವ್ರಿಗೆ ಫಾರನ್ ಕಾಲ್ ಬಂದತ್ರಿ. ದೇವ್ರಿಗೆ ಕೋಟಿ ದೇವರು ಆ ಮಗನಿಗೆ ಏರ್ಫೋರ್ಸ್ ಅಲ್ಲಿ ಕೆಲಸ ಕೊಟ್ಟಿದ್ದಾರೆ. ಸುಮಾರು ಜನಗಳು ಅವನ ಜೊತೆಗೆ ಎಕ್ಸಾಮ್ ಅನ್ನ ಬರೆದ್ರು. ಎಷ್ಟು ಜನಪ್ಪ? 9,600 ಜನ ಎಕ್ಸಾಮ್ ಅನ್ನ ಬರೆದ್ರು. ಎಷ್ಟು ಜನರು ಸೆಲೆಕ್ಟ್ ಆದ್ರಪ್ಪ? 70. ಅದರಲ್ಲಿ ನಿನ್ ನಂಬರ್ ಎಷ್ಟು? ಅಷ್ಟು ಜನರ ಮಧ್ಯದಲ್ಲಿ 70 ಜನರ ಆಯ್ಕೆಯಲ್ಲಿ 23ನೇ ಸ್ಥಾನ ಸಹೋದರನಿಗೆ ದೇವರು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಕಾರಣ ಏನಂದ್ರೆ ವಾಗ್ದಾನ ಮಾಡಿದಾತನು ನಂಬಿಗಸ್ತನಾಗಿದ್ದಾನೆ. ಹಲ್ಲೆಲೂಯಾ. ಅನೇಕ ಸಾರಿ ನಾವು ವಾಗ್ದಾನಗಳನ್ನ ಮರೆತು ಹೋಗ್ತೀವ್ರಿ, ಆದ್ರೆ ದೇವ್ರು ಮರೆಯೋದಿಲ್ಲ ರೀ. ಹೋದ ಅಕ್ಟೋಬರ್ ಅಲ್ಲಿ ಅವ್ರು ಬಂದು ಪ್ರಾರ್ಥನೆ ಮಾಡಿಸ್ಕೊಳ್ತಾ ಇರ್ಬೇಕಾದ್ರೆ ಇದೇ ಜಾಗದಲ್ಲೇ ನಿಂತ್ಕೊಂಡಿದ್ದೆ ನಾನು. ಫ್ಯಾಮಿಲಿ ಎಲ್ಲ ಬಂದು ಪ್ರಾರ್ಥನೆಗೆ ನಿಂತ್ಕೊಂಡ್ರು. ಪ್ರಾರ್ಥನೆಗೆ ನಿಂತ್ಕೊಳ್ಳುವಾಗ ದೇವರಾತ್ಮನು ಅಕ್ಟೋಬರ್ ಅಲ್ಲಿ ಹೋದ ವರ್ಷ 2024ರಲ್ಲಿ ದೇವರಾತ್ಮನು ಸುದೀಪ್ ವಿಷಯದಲ್ಲಿ ಮಾತನಾಡಿದ ಹಾಗೆ ನಾನು ಮಾತನಾಡ್ತಾ ಇರ್ಬೇಕಾದ್ರೆ ನೆಕ್ಸ್ಟ್ ವರ್ಷ ಈಗ ಬಂದ ಹಾಗೆ ನಿಮ್ಮ ಪರಿಸ್ಥಿತಿಗಳು ಇರೋದಿಲ್ಲ. ದೇವರು ಒಂದು ಉತ್ತಮವಾದಂತ ಕೆಲಸದಲ್ಲಿ ನಿನ್ನನ್ನ ದೇವರು ಇಟ್ಟಿರ್ತಾನೆಂಬುದಾಗಲಿ ಆ ಅಕ್ಟೋಬರ್ ತಿಂಗಳಲ್ಲಿ ದೇವರ ಮಗನಿಗೆ ಮಾತನಾಡಿದ್ರು. ಈ ನವೆಂಬರ್ ತಿಂಗಳಲ್ಲಿ ಕರ್ತನು ಅದನ್ನ ನೆರವೇರಿಸಿದ್ದಾರೆ. ಹಲ್ಲೆಲೂಯಾ. ಕರ್ತನಿಗೆ ಮಹಿಮೆ ಉಂಟಾಗಲಿ.